ಯಾರು ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಸ್ಪಾಟು. ನಾವು ಅಂದ್ಬಿಟ್ಟು ಯಾರು ಬಂದು ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಇಲ್ಲಿ. ಅರಲ್ಲಿ ನೋಡಿ ಹೆಂಗೆ ಓವರ್ಟೇಕ್ ಮಾಡ್ಕೊಂಡು ಹೆಂಗೆ ಆಟ ಆಡ್ತಾರೆ ಇವರು ಅಂತೂ, ಲಾರಿ ಅವರು ಅಂತೂ. ಕ್ಯಾಮ್ರಾ ಕಾಣಿಸ್ತಾ ಇಲ್ಲದೆ ಇರೋದು ಕಣ್ಣಿಗಂತೂ ಹಬ್ಬನೂ ಹಬ್ಬ, ಆ ಥರ ಫಾಗ್ ಬರ್ತಾ ಇದೆ ಇಲ್ಲಿ ಮಾತ್ರ. ಓ ಹೇಳಿ ಕಾಣೋದೇ ಇಲ್ಲ. ಎಲ್ಲರೂ ರಾಯಲ್ ಎನ್ಫೀಲ್ಡ್ ಅವ್ರು ಇಟ್ಕೊಂಡಿರೋರೆ ಬಂದವ್ರೆ. ಬಿಟ್ಟೋಯ್ತಾ ಇದ್ದೀನಿ ಅಂತ ಎಷ್ಟು ಬೇಜಾರಲ್ಲ ಅವಳೆ. ಗೇಟ್ ಬಿಗನೂ ತೆಗಿತಾ ಇಲ್ಲ. ಎದ್ದು ನೋಡೋಕೆ ಬಂದವಳೆ, ಚೆಕ್ ಮಾಡೋಕ್ಕೆ. ಇನ್ಸ್ಪೆಕ್ಷನ್ಗೆ ಬಂದಿರೋದು ಇವಳು, ಕಳ್ಸೋಕೆ ಬಂದಿರೋದು ಅಂದ್ಕೊಂಡ್ರೆ ಅಲ್ಲ, ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋದು ಇವಳು. ಯಾರು ಒಬ್ಬನೇ ಹೋಯ್ತಾನ, ಯಾರ ಜೊತೆ ಹೋಯ್ತಾನೆ, ಏನೇನು ತಗೊಂಡೋಗ್ತಾರೆ ಅಂತ ಚೆಕ್ ಮಾಡೋಕ್ಕೆ ಬಂದಿರೋದು. ಹೇಳ್ಬಿಡ್ತೀರಾ ಎಂಟಿ ಬುದ್ಧಿನ ನೀವು. ಸೊ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ನಮ್ಮ ವ್ಲಾಗ್ಗೆ. ಬೆಳಗ್ಗೆನೇ ಇವತ್ತು ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ವಾಯ್ಸು ಲೋ ಇರುತ್ತೆ, ಯಾಕೆ ಅಂತಂದರೆ ಇನ್ನು ಟೈಮ್ ನೋಡ್ತಾ ಇದ್ದಂಗೆ ಬೆಳಗ್ಗೆ 5:15. ಈಗಲೇ ಜೋರಾಗಿ ಮಾತಾಡಿದ್ರೆ ಊರೆಲ್ಲ ಜನ ಎದ್ದು ಬಿಡ್ತಾರೆ. ನಾವು ಇವತ್ತು ಹೋಗ್ತಾ ಇರೋದು 3 ಸ್ಟೇಟ್ ಬಾರ್ಡರು, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಬಾರ್ಡರ್. ಒಳಗಡೆ ಹೋಗು, ಬೈ. ಓಕೆ ಗಾಯ್ಸ್, ಬನ್ನಿ ನಮ್ಮ ಬ್ಲಾಗ್ನ. ಆ್ಯಕ್ಚುಲಿ ಇವಾಗ ರೋಡ್ ದಾಟದ್ನಲ್ಲ, ಜೋರಾಗಿ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡು, ಇವತ್ತು ಮದುವೆ ಆದಮೇಲೆ ಎಷ್ಟೋ ದಿನ ಆದಮೇಲೆ ಒಬ್ಬನೇ ಹೋಗ್ತಾ ಇದ್ದು ರೈಡ್ಗೆ ನಾನು, ನಮ್ಮ ವೈಫ್ನ ಬಿಟ್ಬಿಟ್ಟು. ಸೊ ಚಳಿ 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 ಹೆಂಗಿದೆ ಚಳಿ ಅಂದರೆ ಸಖತ್ತಾಗಿ ಚಳಿ ಹೊಡಿತಾ ಇದೆ. ಎಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೆ ಹೇಳೋದ್ನಲ್ಲ, ಆ ಪಾಯಿಂಟ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ನಾವು ಹೋಗ್ತಾ ಇರೋದು ಮಲ್ಲೇಕೊಂಡ ಹಿಲ್ಸ್ ಅಂತ. ಅದು ಎಲ್ಲಿ? ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಈ 3 ಸ್ಟೇಟ್ದು ಒಂದು ಪಾಯಿಂಟ್ ಇದೆ. 3 ಸ್ಟೇಟು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಆ ಪಾಯಿಂಟಲ್ಲಿರೋ ಪ್ಲೇಸೇ ಇದು, ಮಲ್ಲಿಕೊಂಡ ಹಿಲ್ಸ್ ಅಂತ. ಅದೇ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನು ಎತ್ತ ಅಂತ ಫರ್ದರ್ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸತ್ಯತೆ ಎಲ್ಲ ತಿಳ್ಕೊಂಡು ನಿಮಗೆ ತೋರಿಸ್ತೀನಿ. ನಿಮ್ಮ ಜೊತೆ ನನಗೂ ಅವಾಗಲೇ ಗೊತ್ತಾಗೋದು. ಬನ್ನಿ, 12,000 ರೂಪಾಯಿ ಕೊಟ್ಟು ಹಾಕ್ಸಿರೋ ಲೈಟ್ನ ಆನ್ ಮಾಡ್ತಾ ಇದ್ದೀನಿ ಇವಾಗ. ಮ್ಯಾಡ್ ಡಾಗ್ಸ್ದು ಹಾಕ್ಸ್ಕೊಬಂದಿತ್ತು. ರಾತ್ರಿ ಕತ್ಲಲ್ಲಿ ಏನು ಕಾಣ್ತಾ ಇರಲಿಲ್ಲ ಅಂತ. ಈಗಲೂ ಏನು ಅಂತ ಬೆಳಕೆ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಅನಿಸುತ್ತೆ ನನಗೆ ನೋಡ್ತಾ ಇದ್ದರೆ. ಬಟ್ ಓಕೆ, ಆ ಕತ್ಲೆಯಲ್ಲಿ ಹೋಗೋದಕ್ಕೂ ಇವಾಗ ಈ ಬೆಳಕಲ್ಲಿ ಸ್ವಲ್ಪ ಹೋಗೋದಕ್ಕೂ ಏನೋ ವ್ಯತ್ಯಾಸ ಇದೆ. ಓಕೆ ಗಾಯ್ಸ್, ಬನ್ನಿ ಇವಾಗ ಹೋಗ್ತಾ ಮಾತಾಡಿಕೊಂಡು ಸಿಗೋ ಜಾಗ, ಆನ್ ದಿ ವೇಲ್ ಸಿಗೋ ಜಾಗಗಳನ್ನ ನೋಡಿಕೊಂಡು ಹೋಗೋಣ. ನಾವು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಅಲ್ಲೇ 1 ಕಿಲೋಮೀಟ್ರ್ ಆಗೋಗಿದೆ. ಗೊತ್ತಾಗಲೇ ಇಲ್ಲ ನಿಮ್ಮ ಜೊತೆ ಮಾತಾಡ್ಕೊಂಡು ಬರೋದ್ರಿಂದ. ಮುಂದೆ ಸಿಗೋಣ, ಮಾತಾಡ್ಕೊಂಡು ಬನ್ನಿ. ಒಬ್ಬರು ಬೆಳಗ್ಗೆನೆ ಟೈಟು ಫುಲ್ಲು ಟೈಟು. ಯಾವ ಬ್ರ್ಯಾಂಡು ಕಾಣಿಸ್ತಾ ಇಲ್ಲ. ಅಣ್ಣ ಟೈಟ್ ನೋಡಪ್ಪ, ಅಣ್ಣ ಹೆಂಗೆ ಹೋಯ್ತವನೇ ಎಳ್ಕೊಂಡು ಅಲ್ಲೇ ಏಯ್ ಆದ್ರೆ ಬೆಳಗ್ಗೆನೆ ಹಿಂಗೆ ಹೋಯ್ತಾ ಇದೆಯಾ? ಸ್ಟಾಪ್ ಮಾಡ್ದ. ಬೆಳಗ್ಗೆನೆ ಕುಡ್ಕೊಂಡು ಟೈಟ್ ಆಗ್ಬಿಟ್ಟವನಲ್ಲಪ್ಪ ಇವನ್ ಕತೆ ಕೇಳ್ರಿ. ಬೆಳಗ್ಗೆನೆ ಟೈಮ್ ಇನ್ನು 5:40 ಆಗಲೇ ಟೈಟ್ ಆಗ್ಬಿಟ್ಟವನು ಫುಲ್ಲಾಗಿ. ನೋಡಿ, ಬೆಂಗಳೂರಿಂದ ಜಸ್ಟ್ 43 ಕಿಲೋಮೀಟರ್ಸ್ಗೆ ತಮಿಳ್ನಾಡು ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಲೆ ಇಲ್ಲಿಂದ ತಮಿಳಲ್ಲಿ ಬರ್ದಿರೋದು ನಿಮಗೆ ಬೋರ್ಡ್ ಕಲ್ಲು ಮೇಲೆ ಬರ್ದಿರೋದು ಕಾಣಿಸುತ್ತೆ. ಬಾಗ್ಲೂರು ಅಂತ ತಮಿಳಲ್ಲೂ ಬರ್ದವ್ರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಗುರು ತಮಿಳ್ನಾಡು ಅಂತ ಬರ್ತಿದ್ದಂಗೆ ನಿಮಗೆ. ಅದು ಏನಪ್ಪ ಇವರೆಲ್ಲರೂ ನೋಡ್ರಿ, ಪಟಾಕಿ ಏನು ಅದೇ ಪಟಾಕಿದ ದತ್ತು ತೊಗೊಂಡ್ಬಿಟ್ಟವ್ರ ತಮಿಳ್ನಾಡವ್ರು ಅಂತ ಗೊತ್ತಿಲ್ಲ. ಬಾರ್ಡ್ರ್ ದಾಟ್ತಾ ಇದ್ದಂಗೆ ಸ್ಟಾರ್ಟು ಪಟಾಕಿಗೆ. ಇವ್ರದ್ದು ಪಟಾಕಿನೇ ಬಿಸ್ನೆಸ್ ಮಾಡ್ಕೊಂಬಿಟ್ಟವ್ರೆ ಅನ್ಸುತ್ತೆ. ತಲೆಮಾರುಗಳಿಂದ ಅದೇನೇ ಪಟಾಕಿ ಮಾಡೋದೇನೆ ಕೆಲಸ. ನೋಡಿ, ಬರೀ ಎಲ್ಲ ಅಂಗಡಿಗಳು ಕಟ್ಕೊಂಡು ಬರೀ ಎಲ್ಲ ಪಟಾಕಿ ಅಂಗಡಿಗಳೇ ಅವೆ ಬರೀ. ನೋಡಿ, ಈ ಕಡೆ ನೋಡಿದ್ರು ಪಟಾಕಿ, ಯಾವ ಕಡೆ ನೋಡಿದ್ರು ಪಟಾಕಿನೇ ಅಪ್ಪ. ಇವರೆಲ್ಲ ವಂಶದ ಕಲೆನೇ ಪಟಾಕಿ ಮಾಡೋದು ಅನಿಸುತ್ತೆ. ಇವನು ಯಾರು ಅಣ್ಣ ಚಳಿಗೆ ಬೆಚ್ಚಿ ಕಾಯಿಸ್ತವನೆ ಬಿಸಿ. ವಾಲೆ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೀವಿ. ಗಾಡಿಗಳೆಲ್ಲ ಎಷ್ಟು ಕಷ್ಟ. ಅರಲ್ಲಿ ನೋಡಿ ಹೆಂಗೆ ಓವರ್ಟೇಕ್ ಮಾಡ್ಕೊಂಡು ಹೆಂಗೆ ಆಟ ಆಡ್ತಾರೆ ಇವರು ಅಂತೂ, ಲಾರಿ ಅವರು ಅಂತೂ. ಇವ್ರ ಕತೆನೇ ಕತೆ. ಈ ಬೋರ್ ಲಾರಿ ಅವ್ರು ಎಲ್ಗೋಯ್ತವ್ರೆ ಅಂತ ಗೊತ್ತಿಲ್ವಲ್ಲ. ಇಲ್ಲಿ ಹೇಳಕ್ಕತ್ತವ್ರೆ ನೋಡ್ರಿ ಹೆಂಗೆ. ಫ್ರಂಟ್ ಬರಬೇಕು, ರಿವರ್ಸ್ ಹೋಗ್ಬೇಕು.
ಸಖತ್ ಕಷ್ಟ ಇದೆ ಗುರು. ದೊಡ್ಡ ದೊಡ್ಡ ಲಾರಿಗಳು ಹೋಗ್ಸೋದನ್ನ ಒಂದು ರಿವರ್ಸು ಒಂದೇ ರೌಂಡ್ಗೆ ತಿರ್ಗೋದಿಲ್ಲ ಗಾಡಿಗಳು. ಬರಬೇಕು, ವಾಪಸ್ ಹೋಗ್ಬೇಕು. ನಮ್ಗಿನ್ನ ಬೇಜಾನ್ ದೂರ ಇದೆ ಗುರು. ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಹೇರ್ ಪಿನ್ ಬಿಂಡ್ಸ್ ಒಂದು 25 ಇದೆ, ಅದನ್ನೆಲ್ಲ ಕ್ರಾಸ್ ಮಾಡಬೇಕು ಇವಾಗ. ಅದಕ್ಕೇನೆ ಒಂದು ಸುಸು ಬ್ರೇಕ್ ತಗೊಂಡಿದ್ದೀನಿ ನಾನು. ಆ ಸುಸು ಬ್ರೇಕ್ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಇಲ್ಲೆಲ್ಲ ನೋಡ್ಬೋದು ನೀವು, ಯಾರು ನಮ್ಮನ್ನ ಎಲ್ಬೋರ್ಡ್ ನನ್ನ ಮಕ್ಕಳೆಲ್ಲ ಬಂದು ಇಲ್ಲಿಂದ ಸಡನ್ ರೈಡ್ ತಗೊಂಡು ಇಲ್ಲೆಲ್ಲ ಗುದ್ಕೊಂಡು ಕೆಳಗಡೆ ಬಿದ್ದು ಸತ್ತಿರೋರು ತುಂಬಾ ಜನ ಇದ್ದಾರೆ. ಸೊ ಬಿ ಕೇರ್ಫುಲ್, ಹುಷಾರಾಗಿ ಬನ್ನಿ. ಸೊ ಗಾಯ್ಸ್ ನೋಡ್ಬೋದು, ಇವಾಗ ತಮಿಳ್ನಾಡು ಬಾರ್ಡರ್ ಮುಗಿದು ಇವಾಗ ನಾನು ಆಂಧ್ರ ಬಾರ್ಡರ್ಗೆ ಎಂಟರ್ ಆಗಿದ್ದೀನಿ. ಇವಾಗ ನಾನು ನೋಡಿದ್ರ ಇಲ್ಲೇ 50 ಕಿಲೋಮೀಟರ್ಗೆ 3 ಸ್ಟೇಟು. ಫಸ್ಟ್ ಕರ್ನಾಟಕದಿಂದ ತಮಿಳ್ನಾಡು ಬಂದೆ, ಈಗ ತಮಿಳ್ನಾಡಿಂದ ಆಂಧ್ರಾಗೆ ಎಂಟ್ರಿ ಆಗ್ತಾ ಇದ್ದೀನಿ ನಾನು. ಹೆಂಗಿದೆ ಅಲ್ವಾ, ಸಕ್ಕತ್ತಾಗಿದೆ. 50 ಕಿಲೋಮೀಟರ್ಗೆ ನಿಮಗೆ 3 ಸ್ಟೇಟ್ ಬಾರ್ಡರ್ ಸಿಕ್ಬಿಡುತ್ತೆ. ಅದು ಬೆಂಗಳೂರಿಂದ ಗುರು, ದೂರ ಎಲ್ಲೂ ಇಲ್ಲ. ಬೆಂಗಳೂರಿಂದ 50 ಕಿಲೋಮೀಟರ್ಗೆ 3 ಸ್ಟೇಟ್ ಬಾರ್ಡರ್. ಸೊ ಗಾಯ್ಸ್ ನೋಡಿ ಏನು ಫಾಗ್ ಇದೆ. ಅಬ್ಬಾ 8 ಗಂಟೆ ಆದ್ರೂ ಫಾಗು ಯಾವ ಥರ ಇದೆ ನೋಡ್ರಿ. ಎಲ್ಲೆಲ್ಗೋ ಹೋಗೋದೇ ಬೇಡ, ಊಟಿ ಎಲ್ಗೂ ಹೋಗೋದೇ ಬೇಡ ರೀ. ಊಟಿ ಚಿಕ್ಕಮಂಗ್ಳೂರು ನೀವು ಎಲ್ಲೂ ಹೋಗ್ಬೇಡಿ, ಇಲ್ಲೇ ಬನ್ನಿ. ಜಸ್ಟ್ ನೋಡ್ರಿ 116 ಕಿಲೋಮೀಟರ್ಸ್ಗೆ ಬಂದರೆ ನಿಮಗೆ ಅದೇ ಘಾಟ್ ಸೆಕ್ಷನ್ ಫೀಲು, ಅದೇ ಥರ ವೆದರು ಇದೆ ನೋಡಿ. ಇದಕ್ಕಿದೆ ನಾ ವಿಡಿಯೋನೇ ಪ್ರೂಫು, ಇನ್ನೇನು ಪ್ರೂಫ್ ಇಲ್ಲ. ಜಾಗ ಮಾತ್ರ ಇನ್ನು ನಾನು ತಲುಪಿಲ್ಲ, ಏನಿಲ್ಲ. ಅದ್ಯಾವುದೋ ಇವರು ರಕ್ಷಿತ್ ಶೆಟ್ಟಿ ಅವ್ರು ಹೇಳ್ತಾರೆ ನೋಡಿ, ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿ ಸೂಪರ್ ಆಗಿರುತ್ತೆ ಅಂತ. ಅದೇ ಥರ ಫೀಲ್ ಕೊಡ್ತಾ ಇದೆ ಗುರು. ನನಗಂತೂ ದಾರಿ ಮಾತ್ರ ಏನು ತಣ್ಣಗಿದೆ ಅಂತಂದರೆ, ನಾನು ಹೆಂಗೋ ರೈಡಿಂಗ್ ಜಾಕೆಟ್ ಹಾಕಿರೋದಕ್ಕೆ ಬಚಾವು. ಬೇರೆ ಜಾಕೆಟ್ ಏನಾರು ಹಾಕೊಂಬಂದರೆ ಚಳಿ ತಡೆಯೋಕ್ಕಾಗ್ದಲ್ಲ ನಡುಗ್ಸಾಕ್ಬಿಡುತ್ತೆ ಮೈನ ಮಾತ್ರ ಗುರು. ದಾರಿ ಮಾತ್ರ ಸೂಪರ್ ಆಗೈತೆ ಗುರು. ನೋಡಿ ಫಾಗ್ ನೋಡಿ ಹೆಂಗೆ ಬರ್ತಾ ಐತೆ ಅಂತ. ಅಯ್ಯೋ ಏನು ನೋಡಿ, ಕಾಣೋದೇ ಇಲ್ಲ, ಏನು ಕಾಣೋದೇ ಇಲ್ಲ. ಅದರಲ್ಲೂ ನೀವು ರೋಡೆಲ್ಲ ಸಕ್ಕತ್ತಾಗಿದೆ. ಅಪ್ಪ ಕೆಮ್ಲು ಬರ್ತೈತೆ ನನಗೆ, ಖುಷಿಗೆ ಅಷ್ಟು ಕೆಮ್ಲು ಬರ್ತಾಯಿದೆ. ರೋಡ್ ಸಕ್ಕತ್ತಾಗಿದೆ. ಆರಾಮಾಗೆ ನೀವು ಕಾರಲ್ಲಿ ಬರೋರು ಕಾರಲ್ಲಿ ಬರ್ಬೋದು, ಟೂ ವೀಲರಲ್ಲಿ ಬರೋರು ಟೂ ವೀಲರಲ್ಲಿ ಬರ್ಬೋದು. ಬಟ್ ಇನ್ನು ನನಗಿನ್ನ ನಾನು ಸ್ವಲ್ಪ 8 ಗಂಟೆಗೆ ಬಂದಿದ್ದೀನಿ. ನೀವು 1 ಅವರ್ ಸ್ವಲ್ಪ ಇನ್ನೂ ಮುಂಚೆ ಬನ್ನಿ, ಇನ್ನೂ ಸಕ್ಕತ್ತಾಗಿರುತ್ತೆ ವೆದರು. ಮೇಲೆ ಹೋಗಿಲ್ಲ ಇನ್ನು, ಇಲ್ಲಿಗೆ ಇಷ್ಟಿದೆ ಅಂತಂದರೆ ಇನ್ನು ಮೇಲೆ ಇನ್ನು ಹೆಂಗಿರುತ್ತೆ ನೋಡಿ. ಇವಾಗೊಂದು ಕಾಣ್ತಾನೇ ಇಲ್ಲ, ಏನು ಕಾಣ್ತಾ ಇಲ್ಲ ಇವಾಗೊಂದು. ವೆಲ್ಕಮ್ ಆಂಧ್ರ ಪ್ರದೇಶ್ ಪೊಲೀಸ್. ನಾನು ಹೇಳಿದ್ನಲ್ಲ ಅವಾಗಲೇ ತಮಿಳ್ನಾಡು ಆಯ್ತು, ಇವಾಗ ಆಂಧ್ರ. ನೋಡಿ ಆಫ್ ರೋಡ್ ಮಾಡೋರಿಗೆ ಆಫ್ ರೋಡ್ ದಾರಿನೂ ಐತೆ. ಅವೆಲ್ಲ ಸಾಹಸ ಬೇಡ ಗುರು. ನಮ್ಮ ಹತ್ರನೂ ಆಫ್ ರೋಡಿಂಗ್ ಗಾಡಿ ಐತೆ, ಅಡ್ವೆಂಚರ್ ಗಾಡಿನೇ ಇರೋದು. ಆದ್ರೂ ರೋಡ್ ಚೆನ್ನಾಗೈತೆ. ಯಾಕೆ ಸಾಹಸ ಮಾಡೋ ಟೈಮಲ್ಲಿ ಮಾಡೋಣ, ಈಗ ರೋಡ್ ಚೆನ್ನಾಗಿರೋ ಟೈಮಲ್ಲಿ ರೋಡಲ್ಲಿ ಹೋಗೋಣ, ಚೆನ್ನಾಗಿರೋ ರೋಡಲ್ಲಿ ಹೋಗೋಣ. ನಾನೇ ಬೇಗ ಅಂದ್ಕೊಂಡೆ, ಆದರೆ ಇಲ್ಲಿ ನನಗಿಂತ ಬೇಗ ಗಾಡಿಗಳೆಲ್ಲ ಯಾರು ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ಗಳು, ಅದರಲ್ಲೂ GT ಫ್ಯಾನ್ಸ್ಗಳು ಬಂದ್ಬಿಟ್ಟು ಪಾರ್ಕಿಂಗ್ ಮಾಡ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಬಟ್ ನಾವು ಲೇಟ್ ಆದ್ರೂ ಒಳ್ಳೆ ಟೈಮ್ಗೆ ಬಂದಿದ್ದೀವಿ, ಒಳ್ಳೆ ವೆದರ್ಗೆ ಬಂದಿದ್ದೀವಿ. ಎಲ್ಲರೂ ರಾಯಲ್ ಎನ್ಫೀಲ್ಡ್ ಅವ್ರು ಇಟ್ಕೊಂಡಿರೋರೆ ಬಂದವ್ರೆ. ಇದೇನೇ ಜಾಗ, ಮಲ್ಲಿಕೊಂಡ ಹಿಲ್ಸ್ ಅಂತ. ಸಕ್ಕತ್ತಾಗೈತೆ ಜಾಗ ಮಾತ್ರ ಗುರು. ಬೆಳಗ್ಗೆನೆ ಪಾನಿಪುರಿ ಇಷ್ಟೊಂದು ತಿಂತಾರೆ, ಬರ್ತಾರ ಜನ. ಇದು ಬಿಟ್ರೆ ಇನ್ನೇನು ಇಲ್ಲ. ಬೆಳಗ್ಗೆನೆ ಇಷ್ಟೊತ್ತಿಗೆ ಪಾನಿಪುರಿ ಎಲ್ಲ ಬಸ್ಸಲ್ಲೇ ಬೇಯ್ತಾಯ್ತಾ, ಅಲ್ಲೇ ಬಿಸಿ. ಏನು ಜಾತ್ರೆ ಏನಾರು ಆಗಿತ್ತಾ ಇಲ್ಲಿ? ಜಾತ್ರೆ ಯಾವತ್ತು? ನೆನ್ನೆ ಜಾತ್ರೆನಾ? ಓ, ಅದಕ್ಕೆ ಎಲ್ಲ ಇಷ್ಟೊಂದೆಲ್ಲ ಗಲೀಜು ಜಾಸ್ತಿ. ನೋಡಿದ್ರ ಇವಾಗ ಅಲ್ಲ 7-8 ಗಂಟೆಗೆ ಪಾನಿಪುರಿ, ಬೆಳಗ್ಗೆನೆ ಪಾನಿಪುರಿ ತಿಂತವ್ರೆ. ಈ ಚಿತ್ರ ಜನಪ್ಪ ಇಲ್ಲೇನು ಸಿಗಲ್ವಂತೆ. ಸೊ ಅದಕ್ಕೆ ಪಾನಿಪುರಿ ಅಷ್ಟೇ ಕೊಡ್ತಾವ್ರೆ. ಅಯ್ಯೋ ದೇವ್ರೆ, ಕಷ್ಟ. ಹೋಗ್ಲಿ, ಇವಾಗ ನಾವು ಗಾಡಿ ಪಾರ್ಕ್ ಮಾಡಿ ಬಂದಮೇಲೆ ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ನ ಹತ್ಕೊಂಡು ನಾವಿವಾಗ ಹೋಗಬೇಕು. ಸೊ ಇವಾಗ ನಾವು ಕಾಲ್ನಡಿಗೆಯಲ್ಲಿ ಸ್ವಲ್ಪ ನಮ್ಮ ಕಾಲಿಗೆ ಕೆಲಸ ಕೊಟ್ಕೊಂಡು ಮೂವ್ಮೆಂಟ್ ಮಾಡಿಕೊಂಡು ಮೇಲಕ್ಕೆ ಹೋಗೋಣ ಬನ್ನಿ. ಓ ಸರಿಯಾಗಿ ಆಯ್ತಪ್ಪ ಇದು ಮೆಟ್ಲು. ಇಲ್ಲಿ ನೋಡ್ರಿ, ಇಲ್ಲಿ ಇಬ್ರು ಬ್ರದರ್ಸು ಯಾವ ಥರ ಚಳಿಗೆ ಹೆಂಗೆ ಬೆಚ್ಚಗೆ ಒಬ್ರಿಗೊಬ್ರು ತಪ್ಕೊಂಡು ಮಲಗೋರೆ. ನೀವು ನೋಡ್ಬೋದು ಫಾಗ್ ಯಾವ ಥರ ಬರ್ತಾ ಇದೆ ಅಂತ. ಅಪ್ಪ ಕ್ಯಾಮ್ರಾ ಕಾಣಿಸ್ತಾ ಇಲ್ಲದೆ ಇರೋದು ಕಣ್ಣಿಗಂತೂ ಹಬ್ಬನೂ ಹಬ್ಬ. ಆ ಥರ ಫಾಗ್ ಬರ್ತಾ ಇದೆ ಇಲ್ಲಿ ಮಾತ್ರ. ಸಕ್ಕದ ಫಾಗ್ ಬರ್ತಾ ಇದೆ. ಮೆಟ್ಲುಗಳಿನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸ್ಟೆಪ್ಸ್ ಎಲ್ಲ ಹೊಸ ಕಲ್ಲುಗಳು. ಇದನ್ನೇನಂತಾರೋ ಗೊತ್ತಿಲ್ಲ. ಇದನ್ನ ಈ ಥರ ಇಕ್ಬಿಟ್ರೆ ಮನೆ ಕಟ್ಬಿಡ್ತಾರಂತೆ. ಅಯ್ಯೋ ದೇವ್ರೆ,
ಆ ಥರ ಇಕ್ಕಂಗೆ ಇದ್ದಿದ್ರೆ ಎಲ್ಲರೂ ಮನೆ 4 ಫ್ಲೋರ್ ಕಟ್ಬಿಟ್ಟಿರೋರು. ಇದನ್ನ ಇಕ್ಕಪ್ಪಲ್ಲು ಕಷ್ಟಪಟ್ಟು ದುಡೀರಿ, ಅವಾಗಾರು ಮನೆ ಕಟ್ತೀರಾ. ಏನಂತೀರಾ? ಈ ಥರ ಇಕ್ಕೋದ್ರಿಂದ ಮನೆ ಕಟ್ಟೋದಿದ್ರೆ ಆಗೋದಿಲ್ಲ. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಸುಸ್ತಾಗ್ತಾಯಿದೆ, ಅಷ್ಟು ಥಂಡಿ ಇದೆ. ಇನ್ನು ಹಿಮಾಲಯ ಹೋದ್ರೆ ಅಷ್ಟೇ ಕತೆ, ಬಾಡಿನೇ ವಾಪಸ್ ಬರೋದು, ಜೀವ ಅಂತೂ ಬರೋಲ್ಲ. ಬಂದೇ ಬಿಡ್ತು ದೇವಸ್ಥಾನ. ತ್ರಿಶೂಲನ ಯಾರು ಬೀಳಿಸೇ ಬಿಟ್ಟವ್ರೆ. ಓ, ಕೇಜಲ್ಲಿ ಮಾಡಿರೋದು ಇದು, ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಇದು. ಕೇಜಲ್ಲಿ ಎಲ್ಲ ಪೂಜೆ ಮಾಡೋರೆ ನಿನ್ನೆ ಜಾತ್ರೆಗೆ. ವಾ, ಈ ಸ್ಟೆಪ್ಪೇ ಇಲ್ಲ, ಒಂದು ಸ್ಟೆಪ್ ಎಗರ್ಸ್ಬಿಟ್ಟವ್ರೆ ಯಾರೋ. ಬಗ್ಗೆ ಇಲ್ಲ ಇದನ್ನ. ಕೋತಿ ಏನು ಧೈರ್ಯ ನೋಡ್ರಿ ಕೋತಿಗೆ, ಎಲ್ಲಿ ಕೂತೈತೆ ಇವಾಗ ನೋಡಿ. ಇವಾಗ ಒಂದು ಅದ್ಭುತ ತೋರಿಸ್ತೀನಿ ನಿಮಗೆ, ಅದ್ಭುತ ತೋರ್ಸೋಕ್ಕಾದರೆ ತೋರಿಸ್ತೀನಿ, ಬಟ್ ಹೇಳ್ತೀನಿ ನೋಡಿ. ಈ ಕಡೆ ಈಗ ನನ್ನ ಲೆಫ್ಟಿಗೆ ಇದೆಯಲ್ಲ, ಈ ಲೆಫ್ಟು ಇದೂ ಆಂಧ್ರ ಪ್ರದೇಶ್ ಬಾರ್ಡ್ರು. ಹಿಂಗೆ ಸ್ಟ್ರೈಟು, ಈ ಕಡೆ ಸ್ವಲ್ಪ ಸ್ಟ್ರೈಟಿಗೆ ಬಂದು ಹಿಂಗೆ ಸ್ಟ್ರೈಟಿಗೆ ಹೋದರೆ ಇದು ಕರ್ನಾಟಕ ಬಾರ್ಡ್ರು. ಸೊ ನಮ್ಮ ಹಿಂದ್ಗಡೆ ಅಂದರೆ ಈ ಸೈಡು, ಈ ಬೆಟ್ಟದಿಂದ ಈ ಕೆಳಗಡೆ ಸೈಡು ಇದು ತಮಿಳ್ನಾಡು ಬಾರ್ಡ್ರು. 3 ಸ್ಟೇಟ್ ಬಾರ್ಡ್ರೂ ಇದು ಒಂದೇ ಬೆಟ್ಟ ಸೇರಿಸ್ಕೊಂಡು ಕೂತಿದೆ. ಇವಾಗ ಈ ಬೆಟ್ಟಕ್ಕೆ ಒಂದು ಸೈಡ್ ಇಳಿದ್ರೆ ಒಂದು ಸ್ಟೇಟ್ಗೆ ಹೋಗ್ತೀವಿ, ಇನ್ನೊಂದು ಸೈಡ್ ಇಳಿದ್ರೆ ಇನ್ನೊಂದು ಸ್ಟೇಟ್ಗೆ ಹೋಗ್ತೀವಿ, ಇನ್ನೊಂದು ಸೈಡ್ ಇಳಿದ್ರೆ ಇನ್ನೊಂದು ಸ್ಟೇಟ್ಗೆ ಹೋಗ್ತೀವಿ. ಇದೇನೇನೆ ಕರ್ನಾಟಕ ಅನ್ನೋದು, 1 ಸ್ಟೇಟ್ ಮೆನಿ ವರ್ಲ್ಡ್ ಅಂತಾರಲ್ಲ, ಇದೇ ಕಾರಣಕ್ಕೇ. ಬೆಂಗಳೂರಿಂದ ಹತ್ರದಲ್ಲೇ ಇದೆ 3 ಸ್ಟೇಟ್ ಬಾರ್ಡರು. ನೋಡ್ರಿ, ನಾನು ಇವಾಗ ಎಷ್ಟು ತುದಿಯಲ್ಲಿ ನಿಂತಿದ್ದೀವಿ ಅಂತಂದರೆ, ಇಲ್ಲಿಂದ ಕೆಳಗಡೆ ಬಿದ್ದರೆ ಸೀದಾ ಪಾತಾಳನೇ. ಯಾರು ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಸ್ಪಾಟು. ನಾನು ಅಂದ್ಬಿಟ್ಟು ಯಾರು ಬಂದು ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಸಕ್ಕತ್ತಾಯ್ತು ಜಾಗ ಮಾತ್ರ. ಫಾಗು ನೋಡೋಕ್ಕೇ ಕ್ಯಾಮ್ರಾದಲ್ಲಿ ಅಷ್ಟು ಫಾಗ್ ಕಾಣೋದಿಲ್ಲ, ಇಲ್ಲಿ ಬಂದು ಎಂಜಾಯ್ ಫಾಗ್ನ ನೋಡೋದೇ ಮಜಾನೇ ಮಜಾ. ಇಲ್ಲಿ ಸೇಮ್ ಊಟಿಗೆ ಹೋಗಿದ್ದು ಹೋದ್ವಾರ ಹೋಯ್ದ್ವಲ್ಲ ಊಟಿ, ಅದೇ ಫೀಲ್ ಐತೆ. ಇಲ್ಲಿನೂ ಟೆಂಪ್ರೇಚರ್ ಸ್ವಲ್ಪ ಇಲ್ಲಿ ಜಾಸ್ತಿ ಐತೆ, ಬಟ್ ಅಲ್ಲಿನ ಕಮ್ಮಿ ಇತ್ತು. ಇಲ್ಲಿ ಫಾಗ್ ಮಾತ್ರ ಸಕ್ಕತ್ತಾಗಿದೆ. ಸೊ ಗಾಯ್ಸ್, ಇವಾಗ ನೋಡಿದ್ರಲ್ಲ ಜಾಗ ಹೇಗಿತ್ತು ಅಂತ. ಶಿವನ ದೇವಸ್ಥಾನ ಕೆಳಗಡೆ ಇದೆ, ಇಲ್ಲಿ ಮೇಲೆ ಆರ್ಟಿಫಿಷಿಯಲಾಗಿ ಸ್ಟೇಜಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಬಟ್ ಜಾಗ ಸುಮಾರು ಓಕೆ ಇದ್ರೂ, ಬಟ್ ಪ್ಲೇಸ್ ಮಾತ್ರ ಬರೋ ದಾರಿ ಸೂಪರಾಗಿದೆ. ಇಲ್ಲಿ ಎನ್ವಿರಾನ್ಮೆಂಟ್ ಸೂಪರಾಗಿದೆ ಅಂತ ನೋಡೋ ಪ್ಲೇಸ್ ಏನಿಲ್ಲ, ಬಟ್ ಎಂಜಾಯ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಬರೋದಕ್ಕೆ ಜಾಗ ಮಾತ್ರ ಸೂಪರಾಗಿದೆ. ಸೊ ಗಾಯ್ಸ್, ಹೇಗಿತ್ತು ನಮ್ಮ ಜಾಗ? ಮಲ್ಲಿಕೊಂಡ ಹಿಲ್ಸು ನೋಡಿದ್ರಲ್ಲ, ಫಾಗ್ ಎಫೆಕ್ಟು, ಶಿವನ ದೇವಸ್ಥಾನ ಯಾವ ಥರ ಇದೆ ಅಂತ. 1 ಡೇ ಟ್ರಿಪ್ಪು ಬಂದು ಎಂಜಾಯ್ ಮಾಡೋದಕ್ಕೆ ಮಸ್ತ್ ಜಾಗ. ಇವಾಗ ನಾವು ಮನೆ ಕಡೆ ಹೊರಡೋಣ ಗುರು. ನಾನು ಹೆಂಡ್ತಿನ ಬೇರೆ ಬಿಟ್ಟು ಒಬ್ಬನೇ ಬಂದಿದ್ದೀನಿ, ಅವಳು ಬೇರೆ ಮುನ್ಸ್ಕೊಂಡವಳೆ. ನೋಡಿದ್ರಲ್ಲ, ಬೆಳಗ್ಗೆನೆ ಚೆಕ್ ಮಾಡೋಕ್ಕೆ ಬಂದಿದ್ಲು. ಇವನು ರೈಡ್ಗೆ ಹೋಗ್ತಾವನ ಇಲ್ಲ ಎಲ್ಲರೂ ಕುಡಿಯೋಕ್ಕೆಲ್ಲರೂ ಹೋಯ್ತವನ ಏನು ಅಂತ ಚೆಕ್ ಮಾಡೋಕ್ಕೆ ಬಂದಿರೋದು ಅವಳು. ನಾನು ಡ್ರಿಂಕ್ಸ್ ಎಲ್ಲ ಮಾಡೋ ಅಂದರೂ ನಂಬಲ್ಲ. ಏನು ಮಾಡೋಣ, ಹೆಣ್ಮಕ್ಳಿಗೆ ಅನುಮಾನ ಜಾಸ್ತಿ, ಅದು ಹುಟ್ಟು ಕೂಡ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾ ಈ ಮಲ್ಲಿಕೊಂಡ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.